ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಮಾಡಿಕೊಂಡಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅದು ರಾಜಕೀಯ ತಿರುವನ್ನ ಪಡೆದುಕೊಂಡಿದ್ದು ಸಚಿವರ ತಲೆದಂಡ ಆಗುತ್ತೆ ಇದರಲ್ಲಿ ಅನ್ನೋ ಪ್ರಶ್ನೆ ಇದೆ. ಮೃತ ಚಂದ್ರಶೇಖರ್ ಮನೆಗೆ ಸಿಐಡಿ ಟೀಮ್ ಭೇಟಿ ಕೊಟ್ಟಿದೆ. ಮನೆಯಲ್ಲಿದ್ದ ಪೆನ್ ಡ್ರೈವ್ ಅನ್ನು ತಗೊಂಡು ಹೋಗಿದ್ದಾರೆ ಅವರು. ವಾಲ್ಮೀಕಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕನಿಗೆ ಸೇರಿದಂತಹ ಪೆನ್ ಡ್ರೈವ್ ಅದು. ಚಂದ್ರಶೇಖರನ್ ಡೆತ್ ನೋಟ್ ಅನ್ನ ಕೂಡ ತಗೊಂಡು ಹೋಗಿದೆ ಸಿಐಡಿ. ಅದರಲ್ಲಿ ಕೆಲವರ ಹೆಸರುಗಳನ್ನ ಮೆನ್ಷನ್ ಮಾಡಿದ್ರು, ಇಷ್ಟಿಷ್ಟು ಅಮೌಂಟ್ ಅಂತ ಮೆನ್ಷನ್ ಮಾಡಿದ್ರು. ಸುಮಾರು 45 ನಿಮಿಷಗಳ ಕಾಲ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಇದರಲ್ಲಿ ಪತ್ನಿ ಕವಿತಾ ಅವರ ಜೊತೆ ನನ್ನ ಪತಿ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪಾಪ ಪತ್ನಿ ಕವಿತಾ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆಯನ್ನ ಮಾಡಿಕೊಂಡು ಅಂದ್ರೆ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಇದೀಗ ರಾಜಕೀಯ ರಾಡಿ ಕೂಡ ಇದರಲ್ಲಿ ಆಲ್ರೆಡಿ ಶುರುವಾಗಿದೆ. ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಸಚಿವರ ತಲೆದಂಡ ಆಗಬೇಕು ಅಂತ ಕುಳಿತಿದ್ದಾರೆ. ಆಗ್ಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಹೋರಾಟವನ್ನ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ನಡುವೆ ತನಿಖೆ ಕೂಡ ಬಹಳ ಚುರುಕು ಪಡೆದುಕೊಳ್ತಾ ಇದ್ದು ಸಿಐಡಿ ಅಧಿಕಾರಿಗಳು ನಿನ್ನೆ ಅವ್ರ ಮನೆಗೆ ಬಂದು ಒಂದಷ್ಟು ತಲಾಶ್ ನಡೆಸಿದ್ದಾರೆ. ಪೆನ್ ಡ್ರೈವ್ ಆಗಿರ್ಬೋದು ಮತ್ತು ಡೆತ್ ನೋಟ್ ಆಗಿರ್ಬೋದು ತಗೊಂಡು ಹೋಗಿ ಅವರ ಪತ್ನಿಯನ್ನ ಕೆಲ ಕಾಲ ಮಾತಾಡಿಸಿದ್ದಾರೆ ಮಾಹಿತಿಯನ್ನ ಕಲೆ ಹಾಕಕ್ಕೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ನಡೆದಿದೆ ಎಂದು ಆರೋಪದ ಹಿನ್ನೆಲೆಯಲ್ಲಿ ಆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಚಂದ್ರಶೇಖರ್ ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಕೂಡ ಇದ್ದಾರೆ. ಆ ಪ್ರಕರಣವನ್ನು ಈಗಾಗಲೇ ಸರ್ಕಾರ ಸಿಐಡಿಗೂ ಕೂಡ ವಹಿಸಿದೆ. ಸಿಐಡಿ ಅಧಿಕಾರಿಗಳು ಕೂಡ ಈಗಾಗಲೇ ಚಂದ್ರಶೇಖರ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಚಂದ್ರಶೇಖರ್ ಪತ್ನಿ ಕವಿತಾ ಅವರು ಇದ್ದಾರೆ. ಅವ್ರನ್ನ ಕೇಳೋಣ. ಮೇಡಮ್, ಏನಾಯ್ತು ಘಟನೆ? ಸರ್, ಅವರು ಸಿಐಡಿಗೆ ಒಪ್ಪಿಸಿದ್ದಾರೆ ಸರ್. ಅವರು ಸಿಐಡಿ ಅವ್ರು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋದ್ರು ಸರ್. ಅವ್ರು ಯಾವ ಥರ ಡೆತ್ ಆಗಿದ್ದಾರೆ, ಏನು ಮಾಡ್ಕೊಂಡಿದ್ದು, ಹೆಂಗೆ ಮಾಡ್ಕೊಂಡಿದ್ದು, ಅವರು ಮನೆಗೆ ಬಂದಾಗ ಯಾವ ಥರ ಇದ್ದರು, ಯಾರು ಕರ್ಕೊಂಬಂದಿದ್ದು, ಶುಕ್ರವಾರ ನೈಟ್ ಇಷ್ಟೊತ್ತಿಗೆ ಬಂದರು, ಶನಿವಾರ ಎಲ್ಲ ಯಾವ ರೀತಿ ಇದ್ದರು, ಭಾನುವಾರ ಏನು ಪರಿಸ್ಥಿತಿ ಇತ್ತು ಅದನ್ನೆಲ್ಲ ಕೇಳಿದರು ಸರ್. ಅವರು ಏನು ಡೆತ್ ನೋಟ್ ಬರ್ದಿದ್ದು, ಯಾವುದ್ರಲ್ಲಿ ಬರ್ದಿದ್ದಾರೆ ಅಂತಲೂ ಪೆನ್ನು ಕೇಳಿದ್ರು ಸರ್. ತೆಕ್ಕೊಟ್ವಿ. ಬಟ್ 2-3 ಪೆನ್ ಇತ್ತು ಅವ್ರದ್ದು. ಅದು ಯಾವುದೂ ಮಿಸ್ ಮ್ಯಾಚ್ ಆಗಲಿಲ್ಲ. ಲಾಸ್ಟಿಗೆ ಕವರಲ್ಲಿ ಸಿಕ್ತು ಬ್ಯಾಗಲ್ಲಿ ಅವ್ರ ಪೆನ್ನು, ಅದರಲ್ಲಿ ಮ್ಯಾಚ್ ಆಯಿತು ಸರ್ ಅವರಿಗೆ. ಆಮೇಲೆ ನಾವು ಲ್ಯಾಪ್ಟಾಪ್ ಬಗ್ಗೆ ನಾವು ಎಲ್ಲೋ ಮೆನ್ಷನ್ನು ಗೊತ್ತಿಲ್ಲ ನಮಗೆ ಅವ್ರದ್ದು. ನಾವು ಇವತ್ತೇ ಲ್ಯಾಪ್ಟಾಪ್ ಬ್ಯಾಗ್ ಓಪನ್ ಮಾಡಿದ್ದು. ಅದು ವರ್ಕ್ ಮಾಡ್ತಾಯಿದ್ರು. ಬಟ್ ನಾವೇನು ಮಾಡಿದ್ವಿ, ನಾವು ಇದ್ದಿದ್ದು ಗಾಬರಿಯಲ್ಲಿ ಯಾರು ತೆಗೆದಿಟ್ಟಿದ್ರು ಅಂತ ನಮಗೆ ಗೊತ್ತಿರಲಿಲ್ಲ. ಒಟ್ಟು ಒಳಗಡೆ ಇತ್ತು. ಆವಾಗ ಅವರು ವರ್ಕ್ ಮಾಡ್ತಿದ್ದು ಯಾವುದು ಅಂದರೆ ಲ್ಯಾಪ್ಟಾಪ್ ಅಂದಿದ್ದಕ್ಕೆ ಲ್ಯಾಪ್ಟಾಪ್ ಕೊಡಿ ಅಂತ ಕೇಳಿದರು ಸರ್. ಲ್ಯಾಪ್ಟಾಪ್ ಜೊತೆಲಿ ಇವತ್ತೊಂದು ಪೆನ್ ಡ್ರೈವ್ ಸಿಕ್ಕಿದೆ ಸರ್. ಜಿ ಪದ್ಮನಾಭನ್ ಅಂತ ಹೆಸರಿದೆ ಅದರಲ್ಲಿ. ಆ ಪೆನ್ ಡ್ರೈವ್ ಸಿಕ್ಕಿದೆ ಸರ್. ಅದು ಅಲ್ಲ, ಎಷ್ಟು ಜನ ಅಧಿಕಾರಿಗಳು ಬಂದಿದ್ರು, ಎಷ್ಟು ಗಂಟೆಗೆ ಬಂದಿದ್ರು, ಏನೆಲ್ಲ ನಿಮ್ಮ ಪ್ರಶ್ನೆ ಮಾಡಿದ್ರು ಸರ್? ಲೇಡಿ ಅವರು ಟೀಮ್ 4 ಜನ ಬಂದಿದ್ರು ಸರ್. ಅವರು ಅಂದರೆ ಅವರೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನಾವೇನು ಮಾತಾಡಿದ್ದು, ಅವ್ರು ನಮ್ಮ ಹತ್ರ ಏನು ದಾಖಲೆಗಳಿಸ್ಕೊಂಡ್ರು ಅದನ್ನೆಲ್ಲ ರೆಕಾರ್ಡ್ ಆಗಿದ್ದು ಅವ್ರ ಟೀಮ್ ಅವರೇ ತೊಗೊಂಡಿದ್ದಾರೆ ಸರ್. ವಿಡಿಯೋ ಮಾಡಿದ್ದಾರೆ. ಏನೇನು ತೊಗೊಂಡೋದ್ರು ಮೇಡಮ್? ಅದೇ ಪೆನ್ ತೊಗೊಂಡೋದ್ರು ಸರ್, ಪೆನ್ ಡ್ರೈವ್ ತೊಗೊಂಡೋದ್ರು. ಲ್ಯಾಪ್ಟಾಪು ನನ್ನ ಮಗನಿಗೆ ತರ ಕೇಳಿದ್ದಾರೆ ಸರ್. ನನ್ನ ಮಗನ ಸ್ಟೇಟ್ಮೆಂಟ್ ಬೇಕಂತ ಅರ್ಧ ಗಂಟೆ ಬಿಟ್ಟು ನನ್ನ ಮಗನಿಗೆ ಬರೋಕ್ಕೆ ಕೇಳಿದ್ದಾರೆ ಸರ್. ಸ್ಟೇಟ್ಮೆಂಟ್ ತೊಗೊಳ್ಳೋದಕ್ಕೆ ಬರೋಕ್ಕೆ ಕೇಳಿದ್ದಾರೆ ಸರ್. ಈಗ ಸಾವಿಗೆ ಏನು ಕಾರಣ ಅನಿಸುತ್ತೆ ಮೇಡಮ್ ನಿಮಗೆ? ಸರ್, ಅವರಿಗೆ ಸಾವಿಗೆ ಕಾರಣ ಆಗಿರೋದು ಏನಂದರೆ ಆಫೀಸ್ ಪ್ರೆಷರ್. ಅದು ನಮಗೆ ಕ್ಲಿಯರಾಗಿ ಬೇಕು. ಏನಕ್ಕೆ ಆ ಥರ? ನಮಗೆ ಅಂಥ ಮನುಷ್ಯ ಅಲ್ಲ ಅವರು. ಹಾಕ್ಕೊಳ್ಳೋಕೆ ಸುಮ್ಮನೆ ಹಾಕ್ಕೊಳ್ಳೋದಕ್ಕಲ್ಲ ಅದಲ್ಲ. ಹಂಗಿರುವಾಗ ನಮಗೆ ಒಳ್ಳೆ ರೀತಿಯಲ್ಲಿ ನ್ಯಾಯವಾಗಬೇಕು. ಅವರು ಡೆತ್ತಿಗೆ ಏನು ನ್ಯಾಯ, ಏನು ನಡೀತು ಅನ್ನೋದೇ ನಮಗೆ ಸತ್ಯಾಂಶ ಹೊರಗಡೆ ಬರಬೇಕಷ್ಟೇ. ಸರ್ಕಾರ ಸಿಐಡಿಗೆ ವಹಿಸಿದೆ, ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ಇನ್ನು ಕಾದಿತ್ತು ನೋಡಬೇಕು ಸರ್. ನಮ್ಮ ಪರವಾಗಿ ಬರುತ್ತೋ ಇಲ್ಲ ಅವ್ರ ಪರವಾಗಿ ಬರುತ್ತೋ ಗೊತ್ತಿಲ್ಲ ನಮಗೆ. ಬಟ್ ನಾವು ದಾಖಲೆ ಸುಳ್ಳು ಏನು ಹೇಳ್ತಾ ಇಲ್ಲ. ದಾಖಲೆ ಇಟ್ಕೊಂಡೆ ತಾನೇ ನಾವು ವಾದ ಮಾಡ್ತಿರೋದು. ಈ ಇಲಾಖೆಯಲ್ಲಿ ಈ ಥರ ಭ್ರಷ್ಟಾಚಾರ ನಡೀತಾ ಇದೆ ನಿಮ್ಮ ಜೊತೆಗೆ ಯಾವ ಥರ ಹೇಳಿದ್ರ? ಇಲ್ಲ ಸರ್, ಆ ಥರ ನಮ್ಮ ಹತ್ರ ಎಲ್ಲ ಮಾತಾಡಿಲ್ಲ ಸರ್. ಅವರು ಆಫೀಸ್ ವಿಷಯ ಯಾವುದು ಮಾತಾಡಲ್ಲ ಸರ್, ಹಾಗೆಲ್ಲ. ಬಟ್ ಪ್ರೆಷರ್ ಇನ್ನೇನದು ಯಾವಾಗಲೂ ಗೊತ್ತು ನನಗೆ. ಪ್ರೆಷರ್ ಇದೆ ನನಗೆ ಅವರು. ಯಾಕಂದರೆ ನಾವು ಮನೇಲಿ ಫೋನ್ ಮಾಡ್ತಿರ್ತೀವಲ್ಲ ಅವಾಗವಾಗ, ಇಲ್ಲ ನನ್ನ ಮೀಟಿಂಗ್ ಇದೆ ಇಡು, ನನಗೆ ಕೆಲಸ ಇದೆ ಇಡು ಅಂತೇಳಿ ಫೋನ್ ಕಟ್ ಮಾಡೋರು. ಆಮೇಲೆ ನನಗೆ ಬೇರೆಯವ್ರ ಮುಖಾಂತರ ಹೇಳಿದರು, ಮೇಡಮ್ ತುಂಬ ಪ್ರೆಷರ್ ಇದೆ ಸರ್ ಮೇಲೆ, ನೋಡಿ ಶಿವಮೊಗ್ಗನ ಟ್ರಾನ್ಸ್ಫರ್ ಮಾಡಿಸ್ಕೊತೀರಾ ನೋಡಿ ಅಂತ ನಂಗೆ ಹೇಳಿದರು. ಜಸ್ಟ್ ಅದೊಂದು ಇದು ಹೇಳಿದ್ರು, ಅಷ್ಟು ಬಿಟ್ಟರೆ ಬೇರೆ ಏನೋ ಅವ್ರ ಆಫೀಸ್ ಬಗ್ಗೆ ನನ್ನ ಬಗ್ಗೆ ಹೇಳಿಲ್ಲ ಸರ್. ಅವ್ರು ನಮ್ಮ ಹತ್ರ ಹೇಳಿಲ್ಲ. ಈಗ ಸರ್ಕಾರಕ್ಕೆ ಏನು ಕೇಳ್ಕೊಳ್ಳೋಕೆ ಬಯಸ್ತೀರ ನೀವು? ಸರ್ಕಾರಕ್ಕೆ ಹೇಳೋದೇನೆಂದರೆ ನಮಗೆ ನ್ಯಾಯ ಒದಗಿಸ್ಕೊಡಿ. ಯಾರೋ ತಿಂದರು ದುಡ್ಡು, ಅಪರಾಧ ನಮ್ಮನೆಯವ್ರ ಮೇಲೆ ಯಾಕೆ? ನಾವು ಕೇಳ್ತಿರೋ ನ್ಯಾಯ ಅಷ್ಟೇ. ನಮ್ಮನೆಯವ್ರ ಸಾವಿಗೆ ನ್ಯಾಯ ಬೇಕು ನನಗೆ. ಯಾಕಂದರೆ ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಮನುಷ್ಯನೇ ಅಲ್ಲ ಅವರು. ತುಂಬ ಸೈಲೆಂಟ್ ವ್ಯಕ್ತಿ ಅವರು.
ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಅವರ ಪುತ್ರ ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಸರ್, ಏನಾಯಿತು ಘಟನೆ? ಸರ್ ನಾವು ಮನೇಲಿ ಇರಲಿಲ್ಲ, ನಾನು ಬೆಂಗಳೂರಲ್ಲಿರೋದು ಆ್ಯಕ್ಚುಲಿ. ಇಲ್ಲಿ ಯಾವಾಗ ರಜೆ ಇರೋದು ಅವಾಗ ಬರ್ತಾ ಇರ್ತೀನಿ ಸರ್. ನಮ್ಮ ತಂದೆದು ಏನೂ ತಪ್ಪಿಲ್ಲ ಸರ್. ನಾನು ಯಾರೋ 3 ಜನ ಮಾಡಿ ನಮ್ಮ ತಂದೆ ಮೇಲೆ ಯಾಕೆ ಆರೋಪ ಹೊರಿಸ್ಬೇಕು ಸರ್? ನಮಗೆ ನ್ಯಾಯ ಬೇಕಷ್ಟೇ ಸರ್. ಅಲ್ಲ, ಇವತ್ತು CID ಅಧಿಕಾರಿಗಳು ಬಂದಿದ್ದರು, ಏನೆಲ್ಲ ಪ್ರಶ್ನೆ ಮಾಡಿದರು, ಏನೆಲ್ಲ ದಾಖಲಾತಿ ತಗೊಂಡೋದ್ರು? ಇವತ್ತು ಬಂದಿದ್ರು ಸರ್. ನಮ್ಮ ತಂದೆ ಯೂಸ್ ಮಾಡಿದ ಪೆನ್ನು 2 ಪೆನ್ ಡ್ರೈವ್ ತೊಗೊಂಡೋದ್ರು ಸರ್. ಮತ್ತು ಲ್ಯಾಪ್ಟಾಪ್ ತಂದ್ಕೊಡೋಕೆ ಹೇಳಿದ್ದಾರೆ, ತೊಗೊಂಡೋಗ್ಬೇಕು ಸರ್. ಅಲ್ಲ, ಈ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ನಿಮ್ಮ ತಂದೆ ನಿಮ್ಮ ಜೊತೆಗೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆಗೆ ಏನಾದ್ರು ಮಾತಾಡಿದ್ದು ಉಂಟಾ? ಏನು ಮಾತಾಡಿ ಹೆಂಗೆ ಅವರು ಹೆಂಗೆ ಮಾಡ್ಕೊಂಡ್ರು ಅದು ಅಂತ ಕೇಳಿದ್ರು ಸರ್ ಅಷ್ಟೇ. ಈಗ CID ತನಿಖೆ ಆಗ್ತಾ ಇದೆ, ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತಾ? ನಿಮಗೆ ನಂಬಿಕೆ ಇದೆಯಾ? ಒಂದು 50% ನಂಬಿಕೆ ಇದೆ ಸರ್. ನಮಗೆ ನ್ಯಾಯ ಬೇಕಷ್ಟೇ ಸರ್. ನಮ್ಮ ತಂದೆ ಏನೂ ತಪ್ಪು ಮಾಡಿಲ್ಲ ಸರ್. ತಪ್ಪು ಮಾಡಿಲ್ಲಂಗೆ ಯಾರೋ ತಿಂದಿಗೆ ನಮ್ಮ ತಂದೆ ಮೇಲೆ ಯಾಕೆ ಆರೋಪ ಹೊರಿಸ್ಬೇಕು ಸರ್? ನಮಗೆ ನ್ಯಾಯ ಬೇಕಷ್ಟೇ ಸರ್. ಓಕೆ, ಇದು ಚಂದ್ರಶೇಖರನ ಪತ್ನಿ ಮತ್ತು ಪುತ್ರನ ಮಾತಾಗಿದೆ. ಅಂದರೆ CID ಅಧಿಕಾರಿಗಳು ಈಗಾಗಲೇ ಚಂದ್ರಶೇಖರನ ನಿವಾಸಕ್ಕೆ ಭೇಟಿ ನೀಡಿ ಕೆಲವು ದಾಖಲೆಗಳನ್ನು ಕೂಡ ಕೊಂಡೊಯ್ದಿದ್ದಾರೆ. ಜೊತೆಗೆ ಆ ತನಿಖೆಯಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಆದರೆ ಸರ್ಕಾರ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನ್ಯಾಯ ಕೊಡಿಸಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಕುಟುಂಬಸ್ಥರ ಆಗ್ರಹವಾಗಿದೆ. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಸತೀಶ್ ಜೊತೆ ಶಶಿಧರ್, KV ಪಬ್ಲಿಕ್ TV.